ಹಾಯ್ ಎಲ್ರಿಗೂ ನಮಸ್ಕಾರ. ನಾನೇನು ತೋರ್ಸಕತ್ತೀನಿ ಜಾತ್ರೆ ತೋರ್ಸಕತ್ತೀನಿ ಅಂತ ಅನ್ಕೊಂಡ್ರೇನ. ಜಾತ್ರೆಕ್ಕಿಂತನೂ ದೊಡ್ಡದ ಏನಂದ್ರೆ ನಾವೊಬ್ಬರು ಅಪ್ಪು ಫ್ಯಾನ್ ಆಗಿ ಅಪ್ಪು ಬಗ್ಗೆ ಹೇಳ್ತಿದ್ರೆ ತಪ್ಪಾಕತಿ. ಆ್ಯಕ್ಚುಲಿ ನಾನು ಹೋಗೋಕ್ಕಾಗಿರಲಿಲ್ಲ, ನಂಗೆ ಹುಷಾರಿಲ್ಲ. ಬಟ್ ಇದನ್ನೆಲ್ಲ ಫಂಕ್ಷನ್ ನೋಡಿ ನಂಗೆ ಎಷ್ಟಂದ್ರೆ ಖುಷಿ ಆಯ್ತು ಅಂದ್ರೆ ಭಾಳ ಖುಷಿ ಆಯಿತು. ಈಗ ಇವರೆಲ್ಲ ಏನು ಡೆಕೋರೇಷನ್ ಮಾಡಾಕತ್ತಾರ, ಇದು ಎದ್ರ ಸಭಾ ಅಂತಂದ್ರೆ ನಮ್ಮೂರೊಳಗೆ ಫಕ್ಕೀರೇಶ್ ಮರ್ಬೋದನ್ನೋರು ಅಂದರೆ ಪ್ರಕಾಶ್ ಮರ್ಬೋದನ್ನೋರು ಅವರ ಒಂದು ಸ್ವಂತ ಜಾಗದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳ ಸಹಾಯದಿಂದ, ಹಾಗೆ ಅವ್ರಿಗೆ ಫ್ರೆಂಡ್ ಸರ್ಕಲ್ ಏನಿದೆ ಮತ್ತು ಊರಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನದಾರ ಯಾರ್ಯಾರಿಗೆ ಏನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಆಯ್ತು ಅವರೆಲ್ಲರ ಸಹಾಯದಿಂದ ತಮ್ಮದೇ ಆದಂಥ ಸ್ವಂತ ಒಂದು ಜಾಗದಲ್ಲಿ ಅವರೊಬ್ಬರು ಅಪ್ಪು ಫ್ಯಾನ್ ಆಗಿದ್ದರು. ಸೊ ಹಾಗಾಗಿ ಅವರು ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಅಪ್ಪುವಿನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಯಾರ. ಇದು ನಮ್ಮೂರಿಗಂತೂ ಒಂಥರ ಹೆಮ್ಮೆ ಥರ ವಿಷಯನ ಹೌದು. ನಮ್ಮೂರಂದ್ರೆ ನಮ್ಮ ತವರೂರು. ಸೊ ಏನಂದ್ರೆ ಅವ್ರ ಸ್ವಂತ ಜಾಗದಲ್ಲಿ ಅವ್ರ ಮನೆ ಹತ್ರನೇ ಅವ್ರಿಗೆ ಏನು ಜಾಗ ಇದೆ ಅಷ್ಟರಲ್ಲೇ ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟರಲ್ಲೇ ಅವರ ಭಕ್ತಿ, ಅವರ ಅಭಿಮಾನ ಏನಿದೆ ಅಷ್ಟರಲ್ಲಿ ಒಂದು ದೇವಸ್ಥಾನನ ಕಟ್ಟಿಸಿ, ಹಾಗೆ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ ನೀಡಿದರು. ಅಂದರೆ ಅವರಿಗೆ ಒಂದು ಇನ್ವಿಟೇಷನ್ ಕಾರ್ಡನ್ನು ಹೋಗಿ ಕೊಟ್ಟು ಬಂದಿದ್ರಂತೆ. ಸೊ ಅವರು ನಿನ್ನೆ ಅಂದರೆ 26 ನಮ್ಮೂರಿಗೆ ಬಂದು ಅಪ್ಪುವಿನ ಒಂದು ಪುತ್ಥಳಿಯ ಏನು ಅನಾವರಣ ಮಾಡಿದ್ರು ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಡೆಯಿಂದನೇ ಮಾಡಿಸಿದ್ರು. ಅದು ಎಷ್ಟು ವಿಜೃಂಭಣೆಯಿಂದ ಆಯಿತು, ಹೆಂಗಾಯಿತು ಏನಂತ ನಾನು ಹೇಳಲಿಕ್ಕೆ ಒಂದು ಖುಷಿಯಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೆಂಗಳೂರಿಂದ ಹಾವೇರಿಗೆ ಬಂದಿದ್ದರು. ಹಾವೇರಿಯಲ್ಲಿ ಕೂಡ ಅವ್ರಿಗೆ ವೆಲ್ಕಮ್ ಆಯಿತು. ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಇತ್ತು, ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಿ ಇದ್ದರು. ಅಲ್ಲಿಂದ ನಮ್ಮೂರಿನ ಹುಡುಗರೆಲ್ಲ ಹೋಗಿ ಅವರಿಗೆ ಬೈಕ್ ರ್ಯಾಲಿ ಮೂಲಕ ಕರ್ಕೊಂಡು ಊರಿಗೆ ಬಂದರು. ಊರಲ್ಲಿ ಡೊಳ್ಳು ಕುಣಿತ, ಪುರವಂತರು ಸಮ್ಮೇಳನ, ಹಾಗೆ ವೀರಶೈವರು ಏನು ಒಡಪುಗಳನ್ನೆಲ್ಲ ಹೇಳ್ತಾರೆ ಅದೆಲ್ಲ ನಡೀತು. ಅದಾದಮೇಲೆ ಕುಂಭಮೇಳಗಳನ್ನ ಇಟ್ಕೊಂಡಿದ್ರು. ಅಂದರೆ ಊರಿನಲ್ಲಿ ಏನು ಸಂಘ ಸಂಸ್ಥೆಗಳದವು ಅಲ್ಲಿನ ಎಲ್ಲ ಊರಿನ ಹೆಣ್ಮಕ್ಳು ಕುಂಭ ಮೆರವಣಿಗೆಯನ್ನು ಮಾಡಿದರು. ಅವ್ರಿಗೆ ಒಂಥರ ನಾವು ಜಾತ್ರೆಯಲ್ಲಿ ಯಾವ ಥರ ವಿಜೃಂಭಣೆಯಿಂದ ನಾವು ನಡ್ಕೊಳ್ತೀವಿ ಅದೇ ರೀತಿಯಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಡೊಳ್ಳು ಕುಣಿತದ ಮೂಲಕ ಅವ್ರಿಗೆ ಸ್ವಾಗತ ಮಾಡಿದರು. ಹಾಗೆ ಪುರವಂತಿಕೆ ಮೂಲಕ ಅವ್ರಿಗೆ ಸ್ವಾಗತ ಮಾಡಿದರು. ಹಾಗೆ ನಮ್ಮ ರೈತಾಪಿ ವರ್ಗ ಏನಿದೆ ಹಳ್ಳಿ ಜನ, ಹಾಗಾಗಿ ಎತ್ತಿನ ಒಂದು ಮೆರವಣಿಗೆ ಮೂಲಕ ಸ್ವಾಗತವನ್ನು ನೀಡಿದರು. ಅಲ್ಲಿ ಹೂವಿನ ಸುರಿಮಳೆನೇ ಆಗ್ತಾ ಇತ್ತು. ಹೂವಿನ ಮಳೆಯ ಥರನ ಅವ್ರಿಗೆ ಸ್ವಾಗತವನ್ನು ಕೋರಿದರು. ನಿಜವಾಗ್ಲೂ ಕಣ್ಣಿಗೆ ಹಬ್ಬದ ಥರ, ಹಳ್ಳಿ ಜನ ಆದ್ರೂ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಎಲ್ಲರೂ ಒಗ್ಗಟ್ಟಿನಿಂದ ತುಂಬ ಅಂದರೆ ತುಂಬಾ ಸುಂದರವಾಗಿ ಈ ಫಂಕ್ಷನ್ನ ನಡೆಸ್ಕೊಟ್ರು. ಸೊ ಅದನ್ನೆಲ್ಲ ತೋರಿಸ್ಕೊಡ್ಬೇಕು. ಇದು ಒಂಥರ ನಮ್ಮೂರಿಗೆ ಹೆಮ್ಮೆ, ನಮ್ಮ ಕರ್ನಾಟಕಕ್ಕೇ ಹೆಮ್ಮೆ ಅನ್ಬೋದು. ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಅದು ಅಪ್ಪುವಿನ ದೇವಸ್ಥಾನ ಆಗಿರೋದು, ಅಂದರೆ ದೇವಸ್ಥಾನವನ್ನು ಕಟ್ಟಿರೋದು ಅವ್ರ ಅಭಿಮಾನಕ್ಕೂ ಮೆಚ್ಚಬೇಕು, ಹಾಗೆ ಊರಿಗೂ ಹೆಮ್ಮೆ ತರೋಂಥ ವಿಷಯ. ಅಂಥ ಅಭಿಮಾನಿಗಳು ಕೋಟಿ ಅದಾರ. ಕೆಲವೊಬ್ಬರಿಗೆ ಅವಕಾಶ ಸಿಗುತ್ತಾ, ಅದು ಪ್ರಕಾಶ್ ಮರ್ಬೋದವ್ರಿಗೆ ಸಿಕ್ಕಿದೆ. ಅವರ ಭಕ್ತಿ, ಅವರ ಅಭಿಮಾನ, ಅವರು ತಮ್ಮ ಸ್ವಂತ ಜಾಗದಲ್ಲೇ ಅವರ ಒಂದು ದೇವಸ್ಥಾನವನ್ನು ಕಟ್ಸ್ಕೊಂಡಾರ. ಹೇಳಿದೆಲ್ವ, ಜಾತ್ರೆಗೂ ಯಾವುದಕ್ಕೂ ಕಮ್ಮಿ ಇರಲಿಲ್ಲ, ನಿಮಗೆಲ್ಲ ಕಾಣ್ತಾನೆ ಇದೆ. ಇಲ್ಲಿ ಹಾವೇರಿಯಿಂದ ಬೈಕ್ ರ್ಯಾಲಿಯಲ್ಲಿ ಕರ್ಕೊಂಬರೋದಾಗಲಿ, ಹೋರಿ ಮೆರವಣಿಗೆ ಆಗಿರ್ಬೋದು, ಅಥವಾ DJ ಸಿಸ್ಟಮ್ ಎಲ್ಲ ತರಿಸಿದ್ರು, ಮತ್ತು ಅನ್ನ ಸಂತರ್ಪಣೆ ನಡೆಸಿದ್ರು. ಬ್ಲಡ್ ಡೊನೇಟ್ ಇತ್ತು. ಅಲ್ಲಿ ಏನು ಅಪ್ಪುವಿನ ಅಭಿಮಾನಿಗಳಿದ್ದಾರೆ ಅವರು 101 ಜನ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಒಂದು ಕ್ಯಾಂಪ್ ಮಾಡಿದರು. ಅದಕ್ಕೂ ಮೀರಿ ಹೋಯಿತು ಅನ್ನೋದನ್ನು ನಾನು ಕೇಳ್ಪಟ್ಟೆ. ಇದೇನೊಂದು ಫಂಕ್ಷನ್ ಇತ್ತು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನದ ಉದ್ಘಾಟನೆ ಏನಿತ್ತು ಅದನ್ನು, ಮತ್ತು ಅವರ ಪುತ್ಥಳಿಯ ಅನಾವರಣ ಏನಿತ್ತು, ಇದನ್ನೆಲ್ಲ ಫಂಕ್ಷನ್ನಿಗೆ ಒಂದು ಮಹಾನ್ ದೊಡ್ಡ ವ್ಯಕ್ತಿಗಳ ಬಂದಿದ್ದರು. ಗುದ್ದಲಿ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಹೊಸರುತ್ತಿ ಅಲ್ಲಿಂದ ಬಂದಿದ್ದರು, ಮತ್ತು ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ, ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಗುತ್ತಲ, ಕೆರಮತ್ತಳ್ಳಿ ಸ್ವಾಮಿಯರು, ಹಂಗೆ ಹಾವೇರಿ ವೀರಭದ್ರೇಶ್ವರ ದೇವಸ್ಥಾನ ಹಾವೇರಿ ಸ್ವಾಮಿಗಳು ಬಂದಿದ್ದರು. ಹಾಗೆ ಇದು ಏನು ದೇವಸ್ಥಾನದ ಉದ್ಘಾಟನೆ ಮತ್ತು ಪುತ್ಥಳಿ ಅನಾವರಣ 1 ಗಂಟೆಗೆ ಇದು ನೆರವೇರಿತು. ಇವಾಗ ನಾನು ನಿಮಗೆ ಎಲ್ಲ ವಿಡಿಯೋ ತೋರಿಸ್ತಾ ಇದ್ದೀನಿ. ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮೂರಿನ ಗ್ರಾಮ ದೇವತೆ, ನಮ್ಮೂರನ್ನು ಕಾಪಾಡೋಳು, ನಮ್ಮ ಹೆಮ್ಮೆಯ ಗ್ರಾಮ ದೇವತೆ ಉಡ್ಚಮ್ಮ ದೇವಿ. ಇವಾಗೇನು ಡಿಸೆಂಬರ್ಗೆ ದೇವತೆ ಬರ್ತಾ ಇದೆ. ಸೊ ಅಲ್ಲಿಗೆ ಅವರು ಮೊದಲಿಗೆ ಹೋಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನದ ಉದ್ಘಾಟನೆಗೆ ಅಂತಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೊರಟರು.
ದೊಡ್ಡ ಮನೆ ಹೆಮ್ಮೆ. ಅವ್ರಿಗೆ ಎಷ್ಟೇ ಕೋಟಿ ಇರಲಿ, ಎಷ್ಟೇ ಅವರು ಶ್ರೀಮಂತಿಕೆ ಇರಲಿ, ಅವರು ನಮ್ಮ ಕರ್ನಾಟಕದ ಏನು ನುಡಿ ಐತಿಲ್ಲ, ಹೆಣ್ಮಕ್ಳು ಸಾರಿ ಅದನ್ನು ಬಿಟ್ಟಿಲ್ಲ. ಎಂಥ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿದ್ರು, ಎಷ್ಟು ಸುಸಂಸ್ಕೃತವಾಗಿ ಬಂದಿದ್ರು. ನೀವು ನೋಡ್ತಾ ಇದ್ದೀರಾ, ಜನಸಾಗರನೇ ತುಂಬಿತ್ತು. ನೀವು ನೋಡ್ತಿದ್ದೀರಾ, ಜನಸಾಗರನೇ ತುಂಬಿತ್ತು. ಲಾಸ್ಟ್ವರೆಗೂ ನೋಡ್ರಿ, ನಿಮಗೆ ಫುಲ್ ವಿಡಿಯೋ ಒಂದು ಶಾರ್ಟ್ ಆಗಿ ಲಾಸ್ಟಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಜನಸಾಗರನೇ ತುಂಬಿತ್ತು. ಸೊ ಪೊಲೀಸ್ ಸೆಕ್ಯೂರಿಟಿ ಇತ್ತು. ನಮ್ಮೂರಿನ ಹುಡುಗರಂತರೂ ಹೆಜ್ಜೆಗೂ ನಿಂತ್ಕೊಂಡು ಪ್ರತಿಯೊಂದನ್ನು ನೋಡ್ಕೊಳ್ತಾ ಇದ್ದರು. ಇವಾಗ ಅವರು ದೇವಸ್ಥಾನದಿಂದ, ನಮ್ಮೂರಿನ ಗ್ರಾಮ ದೇವತೆಯ ದೇವಸ್ಥಾನದಿಂದ ನಮ್ಮ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಏನು ಕಟ್ಟಿದ್ದಾರೆ ಅಲ್ಲಿಗೆ ಇವಾಗ ಅವರು ಕಾಲ್ನಡಿಗೆ ಮೂಲಕ ಅವರು ಹೊರಟಿದ್ರು. ಅವರು ಸ್ಲೀಪರ್ ಹಾಕಿರಲಿಲ್ಲ ಅನ್ನೋದು ಒಂದು ನಾನು ಕೇಳ್ಪಟ್ಟೆ. ಅಂದರೆ ಉದ್ಘಾಟನೆ ನಡೆಯೋವರೆಗೂ ಕೂಡ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪಾದರಕ್ಷೆಗಳನ್ನೇ ಹಾಕಿರ್ಲಿಲ್ವಂತೆ. ಉದ್ಘಾಟನೆ ಆದಾದ್ಮೇಲೆ ಮಾತ್ರ ಅವರ ಪುತ್ಥಳಿ ಅನಾವರಣ ಆದ ನಂತರ ಅವರು ಸ್ಲಿಪ್ಪನ್ನು ಹಾಕ್ಕೊಂಡ್ರು ಅನ್ನೋದನ್ನು ನಾನು ಕೇಳ್ಪಟ್ಟೆ. ಸೊ ನಿಜವಾಗ್ಲೂ ಅವರ ಯಜಮಾನರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಜನ ಎಲ್ಲ ಹೇಗೆ ಭಕ್ತಿಯಿಂದ ನೋಡ್ಕೊತಾರೋ, ಸೊ ಅವರು ಅದೇ ಥರ ಭಕ್ತಿಯಿಂದ ಕಾಲಿಗೆ ಕಾಲ್ಮೆಟ್ಟನ್ನು ಹಾಕ್ದೇ ಅವರು ದೇವಸ್ಥಾನದ ಉದ್ಘಾಟನೆವರೆಗೂ ಅವ್ರು ಹಾಕಿರಲಿಲ್ಲ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಸೊ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೆ ನಮ್ಮ ಹೆಮ್ಮೆಯ ಅಪ್ಪು ಅಜರಾಮರ ಅಂತಾರಲ್ವ. ಸೊ ಅವ್ರು ಇಲ್ಲ ಅಂದ್ರೂ ಕೂಡ ನೋಡಿ, ಅವರು ತೀರೋಗಿ ಇಷ್ಟು ಕಾಲಗಳಾದ್ರೂ, ಇಷ್ಟು ದಿನಗಳಾದ್ರೂ ನಮ್ಮ ಮನಸ್ಸಲ್ಲೆಲ್ಲ ಹೇಗೆ ಉಳಿದಿದ್ದಾರೆ. ಇಲ್ಲಿ ಒಂದು ದೇವಸ್ಥಾನನೇ ಸೃಷ್ಟಿಯಾಗ್ಬಿಟ್ಟತಿ. ಇಲ್ಲಿ ಅಪ್ಪುವಿನ ಕೂಗು ಆರಾಧಿಸ್ತಾ ಇತ್ತು. ಅಪ್ಪು 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 ಅಂತ ಜನ ಎಲ್ಲ ಕೂಗ್ತಾ ಇದ್ರು. ಕೇಳೋಕ್ಕೆ ಫುಲ್ ಬರೀ ಅಪ್ಪು ಅಪ್ಪು ಅನ್ನೋ ಹೆಸರನ್ನೇ ಕೇಳಿ ಬರ್ತಾ ಇತ್ತು. ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಕಡೆಯಿಂದಾನೇ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಅನಾವರಣ ನಡೀತಾ ಇದೆ. ಸೊ ಇದೇ ದೇವಸ್ಥಾನ, ಇದೇ ಅವರ ಮನೆ ಹತ್ತಿರ ಇರೋ ಸ್ವಂತ ಜಾಗದಲ್ಲಿ ಚಿಕ್ಕದಾಗಿಯೇ ಅಪ್ಪುವಿನ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದರ ಒಂದು ಇವಾಗ ಉದ್ಘಾಟನೆ ಕೂಡ ಆಗ್ತಾ ಇದೆ. ಇದು ನಮ್ಮ ಹೆಮ್ಮೆಯ ಏನು ಕರ್ನಾಟಕದ ಬಣ್ಣ ಇದೆ ಅಂದರೆ ಬ್ಲ್ಯಾಕ್ ಬಣ್ಣ, ಅರಿಶಿನ ಕುಂಕುಮದ್ದು, ಅದರದ್ದೇ ಅವ್ರಿಗೆ ಫ್ಲ್ಯಾಗ್ ಕೂಡ ಹಾಕಿದ್ರು. ಅದನ್ನೇ ಇವಾಗ ತೆಗೆದುಬಿಟ್ಟು ಪುತ್ಥಳಿಯ ಒಂದು ಅನಾವರಣವನ್ನು ಮಾಡ್ತಾ ಇದ್ದಾರೆ. ನಗುಮುಗದ ಒಡೆಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯ ಅನಾವರಣ ಇವಾಗ ನೆರವೇರಿದೆ. ಸೊ ಅದನ್ನು ನಿಮಗೆ ನಾನು ತೋರಿಸ್ಕೊಡಕತ್ತೀನಿ. ಆ ಸ್ಟ್ಯಾಚು ಹೇಗಿದೆ ಅಂತ ಕೂಡ ನಾನು ಇವಾಗ ನೆಕ್ಸ್ಟ್ ನಿಮಗೆ ಕ್ಲಿಪ್ಪಲ್ಲೇ ಹಾಕ್ತೀನಿ ನೋಡಿ. ಅಭಿಮಾನನ ಯಾವುದ್ಯಾವುದೋ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಆದರೆ ಪ್ರಕಾಶ್ ಮರ್ಬಾದ್ ಅವರು ತಮ್ಮ ಸ್ವಂತ ಜಾಗದಲ್ಲಿ ಕಷ್ಟಪಟ್ಟು ಗೇಣು ಜಾಗ ಸಿಕ್ಕರೆ ಸಾಕು ಕಬ್ಜಾ ಮಾಡ್ಕೋಬೇಕು ಅನ್ನೋ ಈ ಕಾಲದೊಳಗೆ ಅವ್ರ ಸ್ವಂತ ಜಾಗನ ಉಪಯೋಗಿಸಿ ಅವರ ಅಭಿಮಾನವನ್ನು ತೋರಿಸ್ಕೊಂಡಿದ್ದಾರೆ. ಸೊ ಅವರ ಸುತ್ತಮುತ್ತಲು ಹಳ್ಳಿ ಆಗಿರ್ಬೋದು ಅಥವಾ ಅವ್ರಿಗೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ದೇಣಿಗೆಯನ್ನು ಕೂಡ ತೊಗೊಂಡಾರ, ಕೆಲವೊಬ್ಬರು ಸಹಾಯ ಕೂಡ ಮಾಡಿದ್ದಾರೆ. ಇವ್ರ ಅಭಿಮಾನವನ್ನು ನಾವೆಲ್ಲ ಮೆಚ್ಚಲೇಬೇಕಾಗೈತಿ. ನನಗೆ ಭಾಳ ಜನ ಸಹಾಯ ಮಾಡಿದರು ಅಂತಂದು ಸ್ವತಃ ಪ್ರಕಾಶ್ ಅವರ ನಿನ್ನೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಹೇಳ್ಕೊಂಡ್ರು. ಸೊ ಅದು ಹೆಮ್ಮೆ ತರೋದು. ಪುತ್ಥಳಿಯ ಅನಾವರಣ ಆದ ಮೇಲೆ ರಿಯಲ್ ಆಗಿ ಇವಾಗ ಏನು ಫಂಕ್ಷನ್ ಇದೆಯಾ ಅದೆಲ್ಲ ನಮ್ಮೂರಿನ ಹೈಸ್ಕೂಲ್ ಏನಿದೆ ಅದು ಗ್ರೌಂಡು ದೊಡ್ಡದಾಗಿರೋದ್ರಿಂದ ಊರಿನ ಜನ ಎಲ್ಲ ಸೇರೋಕ್ಕೆ, ಸುತ್ತಮುತ್ತಲು ಹಳ್ಳಿಯಿಂದ ಬಂದಿರೋ ಜನಗಳು ಸೇರೋಕ್ಕೆ ವಿಶಾಲವಾದ ಜಾಗ ಆಗುತ್ತೆ ಅಂತಂದು ಹೈಸ್ಕೂಲ್ ಆವರಣದಲ್ಲಿ ಏನು ಫಂಕ್ಷನ್ ಇಟ್ಕೊಂಡಿದ್ರು. ಇದೆಲ್ಲ ಫಂಕ್ಷನ್ ಮುಗಿದಾದ್ಮೇಲೆ ಇವಾಗ ಫಂಕ್ಷನ್ನ ಅಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಎಲ್ಲ ಮಹಾಸ್ವಾಮಿಗಳು ಬಂದಿದ್ರು. ಹಾಗೆ ಪ್ರಕಾಶ್ ಮರ್ಬಾದ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕೆಂಪು ನಿವಾಳೆಯನ್ನು ನಿವಾಳಿಸಿ ತೆಗೆದು ಅವ್ರಿಗೆ ವೆಲ್ಕಮ್ ಮಾಡಿದರು. ಅವರಿಗೆ ಅಲ್ಲಿ ಹೂವಿನ ಮಳೆನೇ ಸುರಿತಾ ಇತ್ತು. ಜನಗಳೆಲ್ಲ ಪುಷ್ಪವನ್ನು ಎಸೆಯೋದ್ರ ಮೂಲಕ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದರು. ದೊಡ್ಡ ಮನೆ ಸೊಸೆ ಅವರ ಸರಳತೆಗೆ ನಾವೆಲ್ಲ ಮೆಚ್ಚಲೇಬೇಕು. ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುತ್ಥಳಿ ಅನಾವರಣ ಮಾಡಿ ಹಾಗೆ ದೇವಸ್ಥಾನದ ಉದ್ಘಾಟನೆ ಮಾಡಿದ ನಂತರ ಇವಾಗ ಅವರೆಲ್ಲ ಸೇರಿ ಕಾರಲ್ಲೇ ನಮ್ಮ ಹೈಸ್ಕೂಲ್ಗೆ ಬರ್ತಾ ಇದ್ದಾರೆ. ಸೊ ಜನಸಾಗರ ಹೇಗಿದೆ ನೀವು ಒಂದ್ಸರಿ ನೋಡ್ಕೊಂಬಿಡಿ ಹೇಗಿದೆ ಅಂತಂದು. ಕೇವಲ ನಮ್ಮೂರಲ್ದೇ ಸುತ್ತಮುತ್ತಲು ಹಳ್ಳಿಗಳಿಂದೆಲ್ಲ ಜನ ಬಂದಿದ್ದರು ನೋಡೋಕ್ಕೆ. ಹೇಳಿದ್ವಲ್ಲ ಮೊದಲಿಗೆ ಜಾತ್ರೆಗಿಂತನೂ ಜಾಸ್ತಿನೇ ಆಗಿತ್ತು. ಅಶ್ವಿನಿ ಮೇಡಮ್ ಅವ್ರ ಕಡೆಯಿಂದ ಇವಾಗ ಅಪ್ಪುವಿನ ದೇವಸ್ಥಾನದ ಉದ್ಘಾಟನೆ ಸಮಾರಂಭ ನಡೀತಾ ಇದೆ. ಸೊ ಅವ್ರಿಗೆ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ದೇವಸ್ಥಾನದ ಉದ್ಘಾಟನೆ ಆಯಿತು. ಈಗ ಅವರು ಜನರಿಗೆ ಒಂದು ನಮಸ್ಕಾರವನ್ನು, ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವಾಗ ಏನೈತಿ, ಒಂದು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಅನಾವರಣ ಮಾಡಬೇಕು. ನಮ್ಮ ಹೆಮ್ಮೆಯ ಕರ್ನಾಟಕದ ಬಣ್ಣ ಅಂದರೆ ಫ್ಲ್ಯಾಗ್ ಬಣ್ಣ ಏನಿದೆ ಅರಿಶಿನ ಕುಂಕುಮ, ಅದರದ ಬಣ್ಣದ ಒಂದು ವಸ್ತ್ರವನ್ನು
ತೆಗೆಯೋದ್ರ ಮೂಲಕ ಪುತ್ಥಳಿಯ ಅನಾವರಣ ಅಲ್ಲಿ ನಡೆಯಿತು. ಅಶ್ವಿನಿ ಮೇಡಮ್ ಅವರು ಈ ಪುತ್ಥಳಿಯನ್ನು ನೋಡಿ ಭಾವುಕರಾದರು ಅಂತಲೂ ಹೇಳಿದರು. ನೀವಲ್ಲಿ ನೋಡ್ತಾ ಇದ್ದೀರಾ ನಗುಮೊಗದ ಒಡೆಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಇವಾಗ ನಮ್ಮೂರಲ್ಲಿದೆ. ಅದು ನಮಗೂ ಕೂಡ ಹೆಮ್ಮೆ ತರುವಂಥ ವಿಷಯ. ಅವರ ಮಡದಿ ಇವಾಗ ಅವರಿಗೆ ಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ಅಪ್ಪು ಅಜರಾಮರ, ಅಪ್ಪು ಅಜರಾಮರ, ಅಪ್ಪು ಅಜರಾಮರ. ಅವರೆಲ್ಲಿದ್ದರೂ ಅವ್ರ ನಗು ಮುಖನೇ ನೆನಪಾಗೋದು. ಅಪ್ಪುನ ನೆನೆಸ್ಕೊಂಡ್ರೆ ನೆನಪಾಗೋದೇ ಅವರ ನಗು, ಅವರ ಒಳ್ಳೆತನ. ನಮ್ಮೂರಿನ ಯುವ ಪೀಳಿಗೆಯಲ್ಲಿ ಇವರ ಕೆಲವೊಂದು ಗುಣಗಳು ಅಳವಡಿಸ್ಕೊಳ್ಳೇಬೇಕು. ಕೇವಲ ನಮ್ಮೂರಂತಲ್ಲ, ಇವಾಗಿನ ಯುವ ಜನತೆ ಏನೈತೆ ಕೆಲವೊಂದು ಇವರ ಗುಣಗಳನ್ನು, ಇವರು ಮಾಡಿರೋ ಸೇವೆಗಳನ್ನು ಅಳವಡಿಸ್ಕೋಬೇಕು ಅಂತ ನಾನು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಪುತ್ಥಳಿಯನ್ನು ನೋಡಿ ಭಾವುಕರಾದರು. ಹಾಗೆ ಅವರು ಮೆಚ್ಚುಗೆಯನ್ನು ಹೊಗಳಿದ್ರಂತೆ ಅಲ್ಲಿ. ಅಂದರೆ ಪ್ರಕಾಶ್ ಮರ್ಬಾದ್ ಅವರಿಗೆ ಸುತ್ತಲೂ ದೇವಸ್ಥಾನ ಎಲ್ಲನೂ ವೀಕ್ಷಿಸಿ ಅಲ್ಲಿ ಏನೇನೋ ಅಪ್ಪನ ಫೋಟೋಸ್ ಇದ್ದಾವೆ. ಹಾಗೆ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಫೋಟೋ ಏನಿದೆ ಅಲ್ಲಿ ಕೆಲವೊಂದು ಥಾಟ್ಗಳನ್ನು ಬರೆದು ಹಾಕಿದ್ರು. ಅವನ್ನೆಲ್ಲ ನೋಡಿ ಮೆಚ್ಚುಗೆಯನ್ನು ಹೇಳಿದ್ರಂತೆ. ಹಾಗೆ ಪ್ರಕಾಶ್ ಮರ್ಬಾದ್ ಅವರ ಮಗಳು, ಅವಳಿಗೆ ನಾಮಕರಣ ಮಾಡಿದ್ರಂತೆ. ಅಪೇಕ್ಷಾ ಅಂತಂದು ಹೆಸರು ಕೂಡ ಅಲ್ಲಿ ಇಟ್ಟರು ಅಂತ ಹೇಳಿದರು. ಸೊ ಇವಾಗ ಅವ್ರ ಮಗಳನ್ನ ಅವರು ಎತ್ಕೊಳ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಮಾಲೆಯನ್ನು ಹಾಕೋದ್ರ ಮೂಲಕ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸಲಾಯಿತು. ಬರುವಾಗಲೇ ಅವ್ರಿಗೆ ಹೂವಿನ ಒಂದು ಸುರಿಮಳೆ ಮೂಲಕ ಸ್ವಾಗತವನ್ನೆಲ್ಲ ಮಾಡಿ ಹೂಗುಚ್ಛವನ್ನು ಕೊಟ್ಟು ವೆಲ್ಕಮ್ ಮಾಡಿದರು. ಅದಾದಮೇಲೆ ಅಪ್ಪುವಿನ ಪುತ್ಥಳಿಯ ಅನಾವರಣ ಆದಮೇಲೆ ಅವರಿಗೆ ಮತ್ತೆ ಮಾಲೆಯನ್ನು ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಅವರು ಈ ಆಡಂಬರಕ್ಕೆಲ್ಲ ಇಷ್ಟಪಡೋಂಗಿಲ್ಲ, ಆದರೆ ಕೊಡೋ ಹುಡುಗರನ್ನೆಲ್ಲ ಅವರು ಒಳ್ಳೆತನದಿಂದ ಸ್ವೀಕರಿಸಿ ತುಂಬ ಸರಳತೆಯನ್ನು ಅಲ್ಲಿ ಮೆರೆದ್ರು. ಅವರು ತಮಗೆ ಒಂದು ಗೌರವವನ್ನು ಸ್ವೀಕರಿಸಿದ ನಂತರ ನಮ್ಮೂರಿನ ಎಲ್ಲ ಜನತೆಯಲ್ಲಿ ಎಲ್ಲ ರೈತ ಬಾಂಧವರು ಇವತ್ತು ಅವರ ಕೆಲಸನೆಲ್ಲ ಬಿಟ್ಟು ಈ ಒಂದು ಪುತ್ಥಳಿ ಅನಾವರಣ ನೋಡ್ಬೇಕಂತಲೇ ಊರೇ ಬಂದು ನಿಂತಿತ್ತು. ಸೊ ಅವ್ರಿಗೆಲ್ಲ ಪುನೀತ್ ರಾಜ್ಕುಮಾರ್ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ನಮಸ್ಕಾರವನ್ನು ಹೇಳೋ ಮೂಲಕ ಅವ್ರಿಗೆಲ್ಲರಿಗೂ ಒಂದು ಹಾಯ್ ಹೇಳಿದರು. ನಮ್ಮೂರಿನ ಜನತೆಗೆಲ್ಲ ಇದು ಖುಷಿ ತರೋ ವಿಷಯ ಆಗಿತ್ತು. ಸೊ ಈ ಒಂದು ದೇವಸ್ಥಾನ ಕಟ್ಸಿರೋದು ನಮ್ಮೂರಿಗೆ ಒಂಥರ ಹೆಮ್ಮೆ ತರೋ ವಿಷಯನೇ ಆಗಿತ್ತು. ಊರೇ ಬಂದು ಅಲ್ಲಿ ನಿಂತಿತ್ತು. ಹೆಣ್ಮಕ್ಳು, ಗಂಡು ಮಕ್ಕಳು, ದೊಡ್ಡವರು, ಸಣ್ಣವರು ಅನ್ನದೆ ಎಲ್ಲರೂ ಬಂದಲ್ಲೇ ನೆಲೆಸಿದ್ರು. ಅದಾದಮೇಲೆ ಆಜು ಬಾಜು ಊರಿನವರಾಗಿರ್ಬೋದು ಅಥವಾ ದೂರದಿಂದನೂ ಕೆಲವು ಜನ ಬಂದಿದ್ದರು. ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು. ಹಾಗೆ ಅನೇಕ ನ್ಯೂಸ್ ಚಾನಲ್ನವ್ರು ಬಂದಿದ್ದರು. ನಂತರನೇ ಯೂಟ್ಯೂಬ್ ಮಾಡೋರು ಕೆಲವು ಜನ ಅಲ್ಲಿ ಇದ್ದರು. ವಿಶೇಷವಾಗಿ ಯುವ ಪೀಳಿಗೆಗಳೆಲ್ಲ ಯಾರ್ಯಾರ ಮೊಬೈಲ್ ಇದೆ ಎಲ್ಲರೂ ಇದೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಅವ್ರ ಮೊಬೈಲಲ್ಲಿ. ಸೊ ತುಂಬ ಗದ್ದಲ ಇತ್ತು, ಅಷ್ಟೇ ಸಡಗರ ಸಂಭ್ರಮ ಕೂಡ ಇತ್ತು. ನಮ್ಮೂರಿನ ಜನತೆ ಈ ಸಂಭ್ರಮದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು. ಪ್ರಕಾಶ್ ಮರ್ಬಾದ್ ಅವರಿಗೆ ಅಪ್ಪು ಸರು ಎಲ್ಲೇ ಇದ್ರೂ ಆಶೀರ್ವಾದ ನೀಡಲಿ, ಈ ಥರ ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ಅವರಿಗೆ ಎಲ್ಲ ಶಕ್ತಿನ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ತುಂಬ ಖುಷಿ ಆಗುತ್ತೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ. ನಾನು ನಮ್ಮ ಕುಟುಂಬದವರು. ಉತ್ತರ ಕನ್ನಡದ ಯಾವತ್ತು ಹೆಚ್ಚಿನ ಸಂಖ್ಯೆ ಇದೆ. ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರಗಳು. ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು. ದೇವಸ್ಥಾನಕ್ಕೆ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ, ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು, ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡ್ಬೇಕಂತ. ಅದ್ರ ಪ್ರಕಾರ ಅವರು ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು. ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು. ಆಮೇಲೆ ಅಭಿಮಾನಿ ಒಳಗಡೆ ಒಂದು 2 ನಿಮಿಷನಾದ್ರೂ ನೀವು ಕಾಲಿಟ್ಟು ಹೋಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ, ಇಷ್ಟು ಬಡವರಿದ್ರು ನೀವು ಇಷ್ಟೊಂದು ಗ್ರ್ಯಾಂಡ್ ಆಗೆಲ್ಲ ಮಾಡಿದ್ರಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಅದು ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತೈತ್ರಿ. ಭಾವುಕರಾದ್ರು ಮೇಡಮ್, ನೋಡಿ ಭಾವುಕರಾದ್ರು. ಅವ್ರು ನೋಡಿ ನಮಗ್ ಭಾರಿ ಇಲ್ಲ, ಅಲ್ಲೇ ಸ್ಟೇಜ್ ಮೇಲೆ ಅದೆಲ್ಲ ಫಂಕ್ಷನ್ ಐತೆ. ಇನ್ನೂ ಇಲ್ಲ, ಇವಾಗ ಉದ್ಘಾಟನೆ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೂ ಅವ್ರು ಹಾಕಲ್ಲ. ನೈಟ್ ಏನಾದ್ರು ಇದು ಮಾಡ್ಬೋದು. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು ಅಂತ ಅಂದ್ರು. ಜೊತೆಗಿರದ ಜೀವ ಎಂದಿಗೂ ಜೀವಂತ, ಕನ್ನಡಿಗರ ಹೃದಯದಲ್ಲಿ ಸದಾ ನೀ ನಗುವಿನ ಶ್ರೀಮಂತ.
ಅಪ್ಪು ಅಜರಾಮರ, ಅಪ್ಪು ಅಜರಾಮರ. ಅಪ್ಪು ನೀವಿಲ್ಲದ ನೋವಲ್ಲಿ ಕಳೆಯಿತು ವರ್ಷ, ನಿಮ್ಮನ್ನು ದೇವರೆಂದರೆ ಅಷ್ಟೇ ಸಾಕೆ, ನಿಮಗಾಗಿ ಎಂದಿಗೂ ಮಿಡಿಯುತ್ತಿವೆ ಕೋಟಿ ಕೋಟಿ ಹೃದಯಗಳು. ಅಪ್ಪು ನೀವು ಜನಸಾಗರದಲ್ಲಿ ಎಂದೆಂದಿಗೂ ಅಜರಾಮರ, ಸದಾ ನಿಮ್ಮ ನೆನಪಿನಲ್ಲಿ ನಿಮ್ಮ ಅಭಿಮಾನಿಗಳು. ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣದ ನಂತರ ಊರಿನ ಜನರೆಲ್ಲರೂ ಹಾಗೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮೂರಿನ ಹೈಸ್ಕೂಲ್ ಶಾಲೆಯ ಆವರಣಕ್ಕೆ ಆಗಮಿಸ್ತಾ ಇದ್ದರು. ಮುಖ್ಯವಾಗಿ ಫಂಕ್ಷನ್ ಅಲ್ಲೇ ನಡೀತಾ ಇತ್ತು. ಊರಿನ ಜನರಿಗೆಲ್ಲ ಒಂದು ಸ್ಥಳದ ಅವಕಾಶ ಚೆನ್ನಾಗಿ ಸಿಗಲಿ ಅಂತ ಹೇಳಿ ನಮ್ಮ ಹೈಸ್ಕೂಲ್ ಆವರಣ ತುಂಬ ವಿಶಾಲವಾಗಿದೆ. ಹಾಗಾಗಿ ಏನು ಮಾಡಿದ್ರು ಅಂದರೆ ಎಲ್ಲರೂ ಅಲ್ಲೇ ಸೇರಬೇಕು ಅಂತಂದು ಅಲ್ಲೇ ಒಂದು ಫಂಕ್ಷನ್ಗೆಲ್ಲ ಅರೇಂಜ್ಮೆಂಟ್ನ ಮಾಡಿಟ್ಟಿದ್ರು. 101 ಅಪ್ಪುವಿನ ಅಭಿಮಾನಿಗಳು ಏನಿದ್ದಾರೆ 101 ಜನರು ಅಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪನ್ನು ನಡೆಸಿದ್ರು. ಅಲ್ಲಿ 101 ಜನರಿಗೆ ರಕ್ತದಾನ ಶಿಬಿರವನ್ನು ನಡೆಸಿ ಅಲ್ಲಿ ಬ್ಲಡ್ ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಜನ ಕೊಟ್ಟರು ಅನ್ನೋದನ್ನು ನಾವೆಲ್ಲ ಕೇಳ್ಪಟ್ವಿ. ಊರಿನಲ್ಲಿ ಏನು ಮೆರವಣಿಗೆ ಆಯಿತು, ಡೊಳ್ಳಿ ಕುಣಿತ ಆಗಿರ್ಬೋದು ಅಥವಾ ಎತ್ತಿನ ಮೆರವಣಿಗೆ ಆಗಿರ್ಬೋದು ಅಥವಾ ಪುರವಂತರಾಗಿರ್ಬೋದು, ಇವೆಲ್ಲ ಏನು ಒಂದು ಫಂಕ್ಷನ್ ನಡೆಸ್ಕೊಂಡ್ಬಂದರು. ಅವರೆಲ್ಲರೂ ಸೇರಿ ಇವಾಗ ರಿಟರ್ನು ಹೈಸ್ಕೂಲ್ ಆವರಣಕ್ಕೆ ಬರ್ತಾಯಿದ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಮೇಡಮ್ ಅವರು ಕಾರಿನಲ್ಲಿ, ಅಂದರೆ ಊರಿಗೂ ಮತ್ತು ಹೈಸ್ಕೂಲಿಗೆ ಸ್ವಲ್ಪ ದೂರ ಆಗೋದ್ರಿಂದ ಕಾರಿನಲ್ಲಿ ಅವರು ಆಗಮಿಸಿದ್ರು. ನೋಡ್ತಾ ಇದ್ದೀರಾ ಜನ ಸಾಗರನೇ ತುಂಬೈತಿ. ಊರಿನಿಂದ ಜನರು ಹೆಂಗೆ ಹೈಸ್ಕೂಲ್ ಆವರಣಕ್ಕೆ ಹೆಂಗೆ ಆಗಮನಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಅವರೆಲ್ಲ ನಡ್ಕೊಂಡೇ ಊರಿಂದ ಹೈಸ್ಕೂಲ್ವರೆಗೂ ನಡ್ಕೊಂಡೇ ಬಂತಂದರು. ಹಾಗೆ ನಮ್ಮೂರಿನ ಮಹಿಳೆಯರು ಏನಿದ್ದಾರೆ ಹೆಣ್ಮಕ್ಳು, ಸೊ ಅವರು ಒಂದು ಕುಂಭದ ಮೆರವಣಿಗೆ ಏನು ನಡೆಸ್ಕೊಂಡ್ಬಂದರು ಊರಲ್ಲಿ. ಹಾಗೆ ಊರಿನಿಂದ ಹೈಸ್ಕೂಲ್ವರೆಗೂ ಕೂಡ ಅದೇ ರೀತಿ ಮುಂದ್ಗಡೆ ಎಲ್ಲ ಕಾರ್ ಬರ್ತಾ ಇದ್ರೆ ಅವ್ರ ಹಿಂದ್ಗಡೆ ಕುಂಭನ ಹೊತ್ಕೊಂಡು ಅವರು ಕೂಡ ನಡ್ಕೊಂಡೇ ಬಂದರು. ಇದೆಲ್ಲ ಏನು ತೋರಿಸ್ತಾ ಇತ್ತು ಅಂತಂದರೆ ನಮ್ಮೂರಿನಲ್ಲಿರೋ ಒಗ್ಗಟ್ಟಾಗಿರ್ಬೋದು ಅಥವಾ ನಮ್ಮೂರಿನ ಜನರು ಆ ಒಂದು ದೊಡ್ಡ ಮನೆ ಸೊಸೆಗೆ ಕೊಡ್ತಾ ಇರೋ ಗೌರವ ಆಗಿರ್ಬೋದು. ಹಾಗೆ ಎಷ್ಟು ಜನ ಅಭಿಮಾನಿಗಳನ್ನು ಅಪ್ಪು ಗಳಿಸಿದ್ದಾರೆ ಅನ್ನೋದನ್ನು ಒಂದು ತೋರಿಸ್ಕೊಡೋದಾಗಿರ್ಬೋದು. ಅದೆಲ್ಲದಕ್ಕೂ ಇದು ಸಾಕ್ಷಿಯಾಗಿತ್ತು. ಅಪ್ಪುವಿನ ಅಭಿಮಾನ ಬಳಗವನ್ನು ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟಿದೆ ಇಲ್ಲ ಅಂತಲ್ಲ. ಆದರೆ ನಮ್ಮಂಥ ಹಳ್ಳಿಯಲ್ಲಿ ಇಷ್ಟು ವಿಜೃಂಭಣೆಯಿಂದ, ಇಷ್ಟು ಸುಗಮವಾಗಿ, ಇಷ್ಟು ಸಂತೋಷದಿಂದ ಎಲ್ಲರೂ ಪಾಲ್ಗೊಂಡು ಸುರಕ್ಷತೆಯಿಂದ ಎಲ್ಲೂ ಏನು ತೊಂದರೆ ಆಗದ ಹಾಗೆ ನಡ್ಕೊಂಡು ಈ ಫಂಕ್ಷನ್ನ ನಡೆಸ್ಕೊಡೋದಿದೆಯಲ್ಲ, ಅದು ಕೂಡ ಹೆಮ್ಮೆಯ ವಿಷಯನೇ. ನಮ್ಮೂರಿನ ಹುಡುಗ ಏನೋ ಒಂದು ಕಷ್ಟಪಟ್ಟು ಮಾಡ್ತಾ ಇದ್ದಾನೆ, ಅವನ ಅಭಿಮಾನವನ್ನು ತೋರಿಸ್ತಾ ಇದ್ದಾನೆ ಅಂದಾಗ ಉಳಿದ ಜನ ಎಲ್ಲ ನಮ್ಮೂರಿನ ಏನು ರೈತಾಪಿ ವರ್ಗ ಇದೆಯಲ್ಲ ಅವರೆಲ್ಲರೂ ಅವನಿಗೆ ಸಾಥ್ ಕೊಡೋದು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಾ ಪಾಪ ಹೆಣ್ಮಕ್ಳು ಕಾಲಿಗೆ ಸ್ಲಿಪ್ಪರ್ ಏನೋ ಹಾಕಿಲ್ಲ. ಊರಲ್ಲೆಲ್ಲ ಮೆರವಣಿಗೆ ಆಗೋವರೆಗೂ ಹಾಗೆ ನಡ್ಕೊಂಬಂದಾರ. ಅಲ್ಲಿಂದ ಮತ್ತೆ ಇಲ್ಲಿ ಕೂಡ ಕುಂಭನೆಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಕುಂಭ ಹೊತ್ತಾರೋ ಅವ್ರು ಯಾರೂ ಸ್ಲಿಪ್ಪರ್ ಹಾಕಿರಲಿಲ್ಲ. ಈ ಒಂದು ಫಂಕ್ಷನನ್ನು ಸಂಜಯ್ ಗಾಂಧಿ ಸಂಜೀವಣ್ಣ ಅವರಾಗಿರಬಹುದು ಸಂಯೋಜನೆಯನ್ನು ಮಾಡ್ತಾ ಇದ್ರು, ಸಂಯೋಜಕರಾಗಿದ್ದರು. ಹಾಗೆ ಪ್ರಕಾಶ್ ಮರ್ಬದ್ ಹಾಗೂ ಅವ್ರ ಫ್ಯಾಮಿಲಿ ಆಗಿರ್ಬೋದು. ಹಾಗೆ ಅವರ ಸ್ನೇಹ ಬಳಗ, ನಮ್ಮೂರಿನ ಯುವ ಪೀಳಿಗೆಗಳು, ಹಾಗೆ ನಮ್ಮೂರಿನ ಗಣ್ಯರು ಮತ್ತು ಅವ್ರಿಗೆ ಯಾರು ಸಾಥ್ ಕೊಟ್ಟರು ಅವರೆಲ್ಲರಿಂದನೇ ಇಷ್ಟು ಚೆನ್ನಾಗಿ ಫಂಕ್ಷನ್ನು ಆಗೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಡಾಕ್ಟರ್
ಮಹೋದಯರ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಇವಾಗ ಸ್ಟೇಜನ್ನು ಅಲಂಕರಿಸಲಿದ್ದಾರೆ. ಹಾಗೆ ಒಂದು ಅಪ್ಪುವಿನ ಫೋಟೋಗೆ ಪುಷ್ಪಾರ್ಪಣೆ ಆಗುತ್ತೆ. ಹಾಗೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಮೇಲಿಂದ ಹೂವಿನ ಸುರಿಮಳೆ ಮೂಲಕನೇ ಅವ್ರಿಗೂ ಕೂಡ ಸ್ಟೇಜ್ಗೆ ಹೋಗಲಿಕ್ಕೆ ಸ್ವಾಗತವನ್ನು ಕೋರಲಾಯಿತು. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲ ಮಹಾಸ್ವಾಮೀಜಿಗಳ ಜೊತೆಗೆ. ಹಾಗೆ ಲಂಬಾಣಿ ರುದ್ರಪ್ಪ, ಹಾಗೆ ನಾಗರಾಜ್ ಕುಡುಪ್ಲಿ ಅವರು ಮತ್ತು ಇತರ ಊರಿನ ಗಣ್ಯರು ಎಲ್ಲರೊಟ್ಟಿಗೆ ಅವರು ಆಸೀನರಾಗ್ತಾ ಇದ್ದಾರೆ. ಸ್ಟೇಜನ್ನು ಅಲಂಕರಿಸಿದ ಎಲ್ಲ ಗಣ್ಯರು, ಹಾಗೆ ಮರ್ಬದವರ ಫ್ಯಾಮಿಲಿ ಮತ್ತು ಸಂಜಯ್ ಗಾಂಧಿ, ಸಂಜೀವಣ್ಣವರು, ಹಾಗೆ ಈ ಥರ ಎಲ್ಲ ಗಣ್ಯರು ಯಾರ್ಯಾರಿದ್ದಾರೆ ಅಲ್ಲಿ ಅವರೆಲ್ಲರ ಒಟ್ಟಿಗೆ ಮತ್ತು ಪೂಜ್ಯರೊಟ್ಟಿಗೆ ಸಸಿಗೆ ಒಂದು ನೀರನ್ನು ಹಾಕೋದ್ರ ಮೂಲಕ ಈ ಸಮಾರಂಭದ ಉದ್ಘಾಟನೆಯನ್ನು ಪ್ರಾರಂಭಿಸಲಾಯಿತು. ನಿನ್ನೆ ಎಲ್ಲರಿಗೂ ಒಂದು ಹೂವಿನ ಸುರಿಮಳೆನೇ ಆಗ್ತಾ ಇತ್ತು. ಅಲ್ಲಿ ಊರಿನ ಯುವಕರೆಲ್ಲರೂ ಒಟ್ಟಾಗಿ ಸೇರಿ ತುಂಬ ಚೆನ್ನಾಗಿ ಫಂಕ್ಷನ್ನ ನಡೆಸಿಕೊಟ್ರು. ಉದ್ಘಾಟನೆಯ ತದನಂತರ ಏನಾಯಿತು ಅಂತಂದರೆ, ಅಪ್ಪುವಿನ ಒಂದು ಬ್ಯಾನರ್ ಏನಿದೆ, ಒಂದು ಫೋಟೋ ಏನಿದೆ, ಅವರಿಗೆ ಒಂದು ಪುಷ್ಪದ ಒಂದು ಹಾಕುವ ಮೂಲಕ ಒಂದು ಪುಷ್ಪಾರ್ಪಣೆಯನ್ನು ನಡೆಸಿಕೊಂಡು ಅದಾದಮೇಲೆ ಮುಂದಿನ ಫಂಕ್ಷನ್ ಎಲ್ಲ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಪ್ಪುವಿಗೆ ಮತ್ತೆ ಇಲ್ಲಿ ಪುಷ್ಪಾರ್ಪಣೆಯನ್ನು ನಡೆಸಿದರು. ಇದಾದ ಬಳಿಕ ಸ್ಟೇಜ್ ಮೇಲೆ ನಿಲ್ಲಿಸಿರುವಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಭಾಷಣವನ್ನು ಮುಗಿಸಿದ್ರು. ಆಮೇಲೆ ಶಾಲಾ ಮಕ್ಕಳುಗಳಿಂದ ಕೆಲವೊಂದು ಕಾರ್ಯಕ್ರಮ ಇತ್ತು, ಭಾಷಣ ಇತ್ತು. ಅಂದರೆ ಅಪ್ಪುವಿನ ಬಗ್ಗೆ, ಅವರ ಮಹತ್ವ, ಹಾಗೆ ಅವರ ನಡೆಸಿಕೊಟ್ಟಂಥ ಸಮಾಜ ಸೇವೆ ಆಗಿರ್ಬೋದು, ಅವರು ಮಾಡಿರುವಂಥ ಒಳ್ಳೊಳ್ಳೆ ಕಾರ್ಯಗಳಾಗಿರಬಹುದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅಪ್ಪುವಿನ ಆರಾಧನೆಯಲ್ಲಿ ನಡೀತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಗಣ್ಯ ವ್ಯಕ್ತಿಗಳ ಭಾಷಣಗಳೆಲ್ಲ ಆದಮೇಲೆ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದ ಭಾಷಣ ಮಾಡಲಿಕ್ಕೆ ಹೇಳಿದರು. ಆದರೆ ಅವರು ಜಾಸ್ತಿ ಮಾತಾಡಲಿಲ್ಲ. ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಕೆಲವೊಂದು ಮಾತುಗಳನ್ನು ಅವರು ಹೇಳಿದರು. ಅದನ್ನೇ ನೀವೆಲ್ಲರೂ ಕೇಳಿಸ್ಕೊಳ್ಳಿ, ಏನು ಹೇಳಿದರು ನಮ್ಮೂರ ಜನತೆಗೆ ಅಂತ. ನಿಮ್ಮ ಈ ಪ್ರೀತಿಗೆ ನಾವು ಯಾವತ್ತೂ ಮರೆಯೋದಿಲ್ಲ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಈ ಪ್ರೀತಿಗೆ ನಾವು ಯಾವತ್ತೂ ಮರೆಯೋದಿಲ್ಲ. ಎಲ್ಲರಿಗೂ ಶುಭವಾಗಲಿ. ಬಳಿಕ ನಾಗರಾಜ್ ಕುಡುಪ್ಲಿ ಅವರು ಕೂಡ ಫಕೀರೇಶ್ವರನ ಉದ್ದೇಶಿ ಮಾತಾಡಿದರು. ದೇಶ ನೋಡಿದಂಗ ಮಾಡಿದವರ ಯಲಗಚ್ಚ ಗ್ರಾಮಕ್ಕ ಹೆಸರು ತಂದನ, ಕರ್ನಾಟಕ ರಾಜ್ಯಕ್ಕ ಹೆಸರು ತಂದನ ಹುಡುಗ. ಯಲಗಚ್ಚ ಗ್ರಾಮಸ್ಥರಿಗೆ, ಅಪ್ಪಗೆ, ಮೇಡಮ್ ಅಶ್ವಿನಿ ಮೇಡಮ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ನನಗೆ ಎಲ್ಲ ಭಾಷಣಗಳಾದಮೇಲೆ ಹಾಗೆ ಶಾಲಾ ಮಕ್ಕಳ ಕಾರ್ಯಕ್ರಮಗಳಾದಮೇಲೆ ಅಶ್ವಿನಿ ಮೇಡಮ್ ಅವ್ರ ಕಡೆಯಿಂದ ಪ್ರಕಾಶ್ ಮರ್ಬಾದ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಲಾಯಿತು. ಅವರು ಇಂಥ ಸಮಾಜ ಸೇವೆಗೆ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಫ್ಯಾಮ್ಲಿಗೆಲ್ಲ ಒಳ್ಳೆಯದಾಗಲಿ, ನಮ್ಮೂರಿಗೆ ಹೆಮ್ಮೆ ತರುವಂಥ ವಿಷಯನ ಅವರು ಮಾಡಿದ್ದಾರೆ. ಅವರ ಜೊತೆಗೆ ನಮ್ಮೂರಿನ ಏನು ಗಣ್ಯರಿದ್ದಾರೆ, ಯಾರು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅಥವಾ ಸೈನಿಕರಿರ್ಬೋದು, ರೈತರಿರ್ಬೋದು, ಯಾರು ಸಮಾಜ ಸೇವೆಯಲ್ಲಿ ತೊಡಗಿದ್ರೋ ಅವರೆಲ್ಲರಿಗೂ ಅಲ್ಲಿ ಸನ್ಮಾನವನ್ನು ಮಾಡಲಾಯಿತು. ಇವರು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ತುಂಬ ಅರ್ಥಪೂರ್ಣವಾಗಿತ್ತು. ಹಾಗೆ ನಮ್ಮೂರಲ್ಲಿರೋದು ಹೆಮ್ಮೆ ಕೂಡ ಆಯಿತು. ಈ ಕಾರ್ಯಕ್ರಮದ ಮೂಲ ಪ್ರಕಾಶ್ ಮರ್ಬಾದ್ ಏನವರು ಇದ್ದಾರೆ, ಅವರು ನಮ್ಮೂರಿನ ಜನತೆ ಹಾಗೂ ಅವರ ಫ್ರೆಂಡ್ ಸರ್ಕಲಿಗೆ ಒಂದು ಮಾತು ಹೇಳಿದರು. ನಾನು ಹೇಳಿದಾಗೆ ಅವ್ರು ಹೇಗೆ ಯಾರ ಕಡೆಯಿಂದ ಹೇಗೆ ಸಹಾಯ ತೊಗೊಂಡ್ರು, ನಂದು ಒಬ್ಬೊಂದೇ ಏನೂ ಇಲ್ಲ ಇದರಲ್ಲಿ ಅಂತಂದು ಅವ್ರ ಸರಳತೆಯನ್ನು ಕೂಡ ಅವರಲ್ಲಿ ಮೆರೆದ್ರು. ಅದನ್ನು ನೀವು ಕೂಡ ಕೇಳಿಸ್ಕೊಳ್ಳಿ. ನನ್ನ ತಾಯಿನೇ ಬಂದಂಗಾಯ್ತು. ಯಾಕಂದರೆ ಅವರು ಮಾತು ಕೊಟ್ಟಿದ್ರು, ನಾನು ಬರ್ತೀನಪ್ಪ, ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತಂದಿದ್ರು. ನಾನು ತುಂಬ ಖುಷಿ ಆಯಿತು. ಅದೇ ಪ್ರಕಾರ ನನಗೆ ದುಃಖನೂ ಆಗ್ತದೆ. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ, ಅವರು ಇದ್ದಾರಂತೇಳಿ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ. ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ. ಇಡೀ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿದಂಥ ಎಲ್ಲ ಕನ್ನಡ ಜನತೆ, ನನ್ನ ಊರ ಗ್ರಾಮ ಜನತೆ, ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಬೆನ್ನೆಲುಬು ನಿಂತಿದ್ದಾರೆ. ಇದೆಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಗಳಿಗೆ ಸ್ಕೂರ ನಾಮಕರಣ ಮಾಡಿದ್ರು. ಅದು ಅಂತೂ ಇನ್ನೂ ಅದ್ಭುತ. ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ದಾರೆ. ನನ್ನ ತಾಯಿಗೆ, ನನ್ನ ಎರಡನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಆ ದೊಡ್ಡ ಮನೆಗೆ ನಾನು ಸಾಯೋವರೆಗೂ ದುಡಿತೀನಿ, ಸಮಾಜ ಸೇವೆ ಮಾಡ್ತೀನಿ. ಅಪ್ಪು ಅವರು ಸರ್ ಮಾಡಿದಂಥ ಕಾರ್ಯಗಳಲ್ಲಿ ನಾನು ಪಾಲ್ಗೊಂಡು ಅವರ ಧೂಳಿನ ಸಮಯದಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ ಸರ್.
ನಿಮ್ಮ ಈ ಒಳ್ಳೆತನಕ್ಕೆ ಅಪ್ಪು ನಿಮಗೆ ಇನ್ನೂ ಶಕ್ತಿ ಕೊಡಲಿ, ಹೆಚ್ಚಾಗಿ ಸಮಾಜ ಸೇವೆ ನಡೆಸಲಿಕ್ಕೆ ನಿಮಗೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಲಾಸ್ಟಲ್ಲಿ ನಿಮಗೆ ಫುಲ್ ಡೇ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅಶ್ವಿನಿ ಮೇಡಮ್ ಅವ್ರು ಹಾವೇರಿಯಿಂದ ಬಂದಿರೋದನ್ನು ಹಿಡಿದು ಫಂಕ್ಷನ್ ಮುಗಿಯೋವರೆಗೂ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ. ಮಾಡಲಿಕ್ಕೆ ನಮ್ಮೂರಿನ ಫ್ರೆಂಡ್ಸ್ ಆಗಿರ್ಬೋದು, ಕೆಲವು ಹುಡುಗರಾಗಿರ್ಬೋದು, ನನ್ನ ಫ್ರೆಂಡ್ಸು ವಿಡಿಯೋಸ್ನೆಲ್ಲ ಕೆಲವೊಂದು ಸಿಗದೇ ಇರೋ ವಿಡಿಯೋಸ್ನೆಲ್ಲ ಕಳಿಸಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.